सप्ताश्वरतमारूढं पिण्डं कश्यपात्मजं श्वेतपद्मधरं देवं तं ಅರಿಯಲಾಗದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿದೇನ ಅರಿಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿದೇನ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಹೇ ಭಾಸ್ಕರ ಬಂಧು ಬಾಂಧವರೆಂಬ ಶಾಪದಿ ಸಿಲುಕಿನೊಂದಿ ಭಾಸ್ಕರ ಬಂಧು ಬಾಂಧವರೆಂಬ ಶಾಪದಿ ಸಿಲುಕಿನೊಂದಿಗೆ ನಿಂದು ತಾಪ ನೀಗಿಸೋ ಶೋಧನೆಯ ದಯ್ಯದೆ ನೀಗಿಸೋ ಶೋಧನೆಯ ದಯ್ಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹದಾಬ್ದಿಯೊಳ್ ಮುಳುಗಿದೇನ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅರಿಯಲಾಗದ ಘೋರ ಸಂದೇಹ ಅರಿಯಲಾಗದ ಘೋರ ಸಂದೇಹ ಅರಿಯಲಾಗದ ಘೋರ ಸಂದೇಹ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದು ಇದೇ ಸ್ಥಾನವಲ್ಲವೇ? ಇಲ್ಲಿ ನನ್ನ ಜನ್ಮ ವೃತ್ತಾಂತವು ತಿಳಿಯುವುದೆಂದು ಹೇಳಿದನು. ಆ ರಹಸ್ಯವೇನಿರಬಹುದು? ದೇವ ಭಗವಾನ್ ಭಾಸ್ಕರ, ನಿನಗೆ ನನ್ನ ಅನಂತ ಪ್ರಣಾಮಗಳು. ಸೂರ್ಯದೇವಾಯ ನಮಃ. ಮಾರ್ತಾಂಡಾಯ ನಮಃ. ಓಂ ಭಾಸ್ಕರಾಯ ನಮಃ. ಕರ್ಣ, ಕರ್ಣ. ಯಾರು ಯಾರು?
ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ಯಾರಮ್ಮ ನೀನು? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನು ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ, ನನ್ನ ಹೆತ್ತ ಮಾತೆ. ಅಮ್ಮ, ಅಮ್ಮ ನೀನೇನಾ ನನ್ನ ಅಡೆದ ಮಾತೆಯು? ಅಮ್ಮ, ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯೇ. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯೇ. ನದಿಯೊಳಗೆ ನೂಕಿದೆ. ಅಮ್ಮ, ನೆನೆಸಿ ಅಂದು ನಿನಗೆ ನಾನು ಗೈದ ಪರಾಧವೇನು? ಅಮ್ಮ, ನಾನು ಗೈದ ಪರಾಧವೇನು? ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯೇ. ನದಿಯೊಳಗೆ ನೂಕಿದೆ. ಅಮ್ಮ, ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು. ಅಮ್ಮ, ಅಮ್ಮ, ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು. ಸೂತನೆಂಬ ನಿಂದನೆಯೊಳು ಮುಳುಗಿ ಬಾಳನುಂದೆನು. ಅಮ್ಮ, ಅಮ್ಮ, ಸೂತನೆಂಬ ನಿಂದನೆಯೊಳು ಮುಳುಗಿ ಬಾಳನುಂದೆನು. ಅಡೆದ ಜನನಿ ಜನಕರಾರು ಎಂದು ಕಂಬನಿ ಕರೆದನು. ಎಂದು ಕಂಬನಿ ಕರೆದನು. ನದಿಯೊಳಗೆ ನೂಕಿದೆ ಮಾತೆಯೇ ಮಮತೆಯೇ. ನದಿಯೊಳಗೆ ನೂಕಿದೆ. ಅಮ್ಮ, ಜನನಿ, ಅಮ್ಮ, ಅಮ್ಮ, 5 ಜನ ವೀರಪುತ್ರರನ್ನು
ಭಾಗ್ಯವತಿ ನೀನು. ನಿನ್ನ ಹೃದಯದಲ್ಲಿ ಈ ಹೀನ ಕುಲದ ಸೂತಪುತ್ರ ಕರ್ಣನಿಗೆ ಸ್ಥಾನವಿರುವುದೇ ಅಮ್ಮ. ಇರುವುದು ಕರ್ಣ. ಅಮ್ಮ, ನಿನ್ನ ದರ್ಶನವಾಯಿತಲ್ಲ, ನನಗಷ್ಟೇ ಸಾಕು ತಾಯಿ, ನನಗಷ್ಟೇ ಸಾಕು. ಅಮ್ಮ, ಕರ್ಣ, ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಾತರಗಳು ಸಹ ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆ ಮಮಕಾರದಿಂದ ಸಾಕಿಸಲು ಹೀಗಿರುವಾಗ ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವನೇ ಎಂದು ಹೇಳಿಸುತ್ತಿರುವಾಗ ನೀನಿದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದು ನೀನು ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು. ನೀನು ನನ್ನ ಹೆತ್ತ ಮಾತೆ, ದೈವಕ್ಕೆ ಸಮಾನಳು. ನಿನ್ನನ್ನು ನಾನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವನು. ಇಷ್ಟು ದಿನಗಳ ಮೇಲಾದರೂ ಈ ಮಗನೆಂಬ ನೆನಪು ಬಂದಿತ್ತಲ್ಲ, ಕರುಣೆ ತೋರಿ ಇದೆಯಲ್ಲ, ನನಗಷ್ಟೇ ಸಾಕು ತಾಯಿ, ನನಗಷ್ಟೇ ಸಾಕು. ಈ ಉಪಕಾರ ಭಾರವನ್ನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ನೀನೇ ಹೇಳಮ್ಮ. ಅಮ್ಮ, ಕಂದ ಅಮ್ಮ, ನೀನು ಹೀಗೆಲ್ಲ ಮಾತನಾಡಬಾರದು.
ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನೆ ಮಾತುಗಳು ಶೂಲದಂತೆ ಎದುರಿಯುತ್ತಿವೆ ಕರ್ಣ. ಕುಮಾರ, ಅಮ್ಮ, ಚಿಕ್ಕಂದಿನಿಂದ ಹಿಂದಿನವರೆಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣ. ಅಮ್ಮ, ಪಾಪಿಯಾದ ಈ ನಿನ್ನ ತಾಯಿಯನ್ನು ಕ್ಷಮಿಸಿ ಬಿಡು ಮಗನೇ, ಅಮ್ಮ, ಕ್ಷಮಿಸಿ ಬಿಡು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ಅಮ್ಮ, ನಾನು ಸೂತಪುತ್ರನಾಗಿಯೇ ಬೆಳೆದನು, ಸೂತಪುತ್ರನಾಗಿಯೇ ಉಳಿಯುವೆನು. ಕೊನೆಗೊಂದು ದಿನ ನಾನು ಸೂತಪುತ್ರನಾಗಿಯೇ ಸಾಯುವೆನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ ತಾಯಿ? ನಾನು ಹತಭಾಗ್ಯನಮ್ಮ, ನಾನು ಹತಭಾಗ್ಯನು. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು? ಪಾಪಿಯಾದ ನನಗೆ ಅಂತಹ ಭಾಗ್ಯ ಎಲ್ಲಿಂದ ತಾನೇ ಬರಬೇಕಮ್ಮ? ಕರ್ಣ, ಅಮ್ಮ, ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯ ಭಾರವನ್ನು ಮಾಡುವೆಯಂತೆ. ಅಮ್ಮ, ಕರ್ಣ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳುತ್ತಾ ಈ ನಡೆಸಿಕೊಡುವೆನು. ಆದರೆ ನಾನು ಜೀವಿಸುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗನ್ನ ಬೇಡ ಕಂದ, ಹಾಗನ್ನ ಬೇಡ. ನಿನ್ನ ಹೆತ್ತ ತಾಯಿಯಾದ ನಾನು ಇದು ನಿನ್ನಲ್ಲಿ ಸೆರಗೊಟ್ಟಿ ಭಿಕ್ಷೆ ಬೇಡುವೆನು ಕರ್ಣ. ಅಮ್ಮ, ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳು ಮಗನೇ, ಸೌಭ್ರಾತೃದಾನ ಮಾಡು. ಅಮ್ಮ, ನೀನು ವೀರ್ಯ ಮಾತೆ, ನೀನೇ ಹೇಳು ತಾಯಿ. ಪೊರೆದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಹುದ್ದ ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ನಾನು ತೊರೆದರೆ ಕೊಲೆ ಪಾತಕನಿಗಿಂತಲೂ ಕೀಳೆಯಾಗುವುದಿಲ್ಲವೇ? ಅಮ್ಮ, ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಯರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣ, ಹೇ ಪಾಪಿ ಕರ್ಣ, ನೀನೆಂತಹ ನೀಚನೆಂದು ಶಪಿಸದಿಯರೆ? ಅಮ್ಮ, ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ, ನೀನೇ ನನಗೆ ಹಿತಬೋಧನೆಯನ್ನು ಮಾಡು. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ? ಅಮ್ಮ, ಕರ್ಣ, ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಮಗನೇ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕರ್ಣ? ಅಮ್ಮ, ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರೆಂಬ ಭಾವನೆ ನನ್ನಲ್ಲಿಲ್ಲವಲ್ಲ ತಾಯಿ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಡಗಿ ಹೋಗಿರು ಪುನಃ ಚಿಗುರೊಡೆಯುವುದೇನಮ್ಮ? ಮಮ ಪ್ರಾಣಾದಿ ಪಾಂಡವ ಎಂದು ಶ್ರೀಕೃಷ್ಣನೇ ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯವೆಲ್ಲಿರುವುದು ತಾಯಿ? ಬಿಡುತ್ತಾಯಿ ನಿನ್ನ ವ್ಯಥೆಯನ್ನು. ಕರ್ಣ, ಅಮ್ಮ, ಲೋಕೈಕ ವೀರನಾದ ನೀನು ನಿನ್ನೊಡನೆ ಆ ನೀಚನಾದ ದುರ್ಯೋಧನನಿರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಅಮ್ಮ, ಕಂದ, ಅಮ್ಮ, ಈ ಯುದ್ಧದಿಂದಲಾದರೂ ಪರಾನ್ಮುಖನಾಗುವೆಯಾ ಮಗನೇ? ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ, ನೀಚನಲ್ಲ. ಪೌರುಷವಿರೋ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮುಡಿವೆನು. ಅಮ್ಮ, ಆತನು ತನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತನೆಂದು ದೂಷಿಸಿ ಬಿಟ್ಟಾಗ ಕುಲಹೀನನನ್ನು ಸಾಕಿ ಸಲಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕನನ್ನಾಗಿ ಮಾಡಿದನಲ್ಲವೇ? ತನ್ನ ಹೃದಯದಂತೆ, ತನ್ನ ಹೃದಯ ಸಖನಂತೆ ಆತನು ತನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇಲ್ಲ ತಾಯಿ, ಇಲ್ಲ, ಸರ್ವತಾ ಆಗಲಾರದು. ಹೋಗಲಿ ಬಿಡು ಕರ್ಣ,
ಈ ಯುದ್ಧದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ ಕರ್ಣ. ಅಮ್ಮ, ನಾಳಿನ ರಣರಂಗದಲ್ಲಿ ಅಮ್ಮ, ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಿಕೊಡು ಮಗನೇ. ಅಮ್ಮ, ಅಮ್ಮ, ಆಗಬಹುದು ತಾಯಿ, ಆಗಬಹುದು. ಯಾರನ್ನು ಬೇಕಾದರೂ ಉಳಿಸುವೆನು, ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಆದರೆ ಆ ನನ್ನ ಪರಮ ವೈರ್ಯಾದ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಅಮ್ಮ, ಅರ್ಜುನನ ಮೇಲೆ ನಿನಗೆಷ್ಟೊಂದು ದ್ವೇಷವೇಕೆ ಮಗನೇ? ಹೌದಮ್ಮ, ಹೌದು. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದಮ್ಮ, ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಅಮ್ಮ, ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಒಂದು ವೇಳೆ ಅರ್ಜುನನಿಂದ ನಾನೇ ಮೃತಪಟ್ಟರು, ಹೌದಮ್ಮ, ಹೌದು, ಅಥವಾ ನನ್ನಿಂದ ಅರ್ಜುನನೇ ಮೃತಪಟ್ಟರು, ಎಂತಾದರೂ ನಿನಗೆ 5 ಮಕ್ಕಳು ಉಳಿದೇ ಉಳಿವರು. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಕರ್ಣ, ಅಮ್ಮ, ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಅಮ್ಮ. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳುವೆನು, ಹೇಳುತ್ತಾಯಿ, ನಡೆಸಿಕೊಡುವೆಯಾ ಕಂದ? ಹೇಳುತ್ತಾಯಿ, ಇದರಿಂದಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗನೇ? ಅಮ್ಮ, ನೀನೇ ಹೆತ್ತ ಮಗನ ಮೇಲೆ ಸಂಶಯವೇ ಅಮ್ಮ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು, ಮಾತೆಯ ನುಡಿಗೆ ಉಸಿಯಾಡಿದೊಡೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಯೇ ನಡೆಯಿಸುವೆನು ನಿನ್ನ ನುಡಿಯ. ಹೌದು ತಾಯಿ, ಧರ್ಮದಾಣೆ, ಧರ್ಮಜನಾಣೆ, ನಿನ್ನೀ ಪಾದ ಕಮಲದಾಣೆ ಜನನಿ. ಅದೇನು ಹೇಳು ತಾಯಿ? ಕರ್ಣ, ಆ ಎಸ್ಸಿರುವವರು ಯಾರಾದರೂ ಎಲ್ಲಿ ಆದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷವಲ್ಲವೇ ಕರ್ಣ? ಅಮ್ಮ, ನಾಡಿನ ರಣರಂಗದಲ್ಲಿ ನಾಡಿನ ರಣರಂಗದಲ್ಲಿ ನೀನದೆಂತಹ ಕಠಿಣ ಪ್ರಸಂಗ ಬಂದರು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಎಂತಹ ಮಾತನ್ನು ಕೇಳಿಬಿಟ್ಟೆ ಅಮ್ಮ. ಅಮ್ಮ, ಸುಯೋಧನ ಮಿತ್ರ, ಸುಯೋಧನ, ಹೀಗಲೀಗ ನೀನು ಕೆಟ್ಟೆ, ಹೀಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಕಪಟ ಬ್ರಾಹ್ಮಣನ ವೇಷ ಧರಿಸಿ ನನ್ನ ವಜ್ರ ಕವಚವನ್ನೇ ದಾನವಾಗಿ ಪಡೆದ. ನಿನ್ನಯ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದ. ಶ್ರೀಕೃಷ್ಣನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡ. ಈಗ ನನ್ನ ಹೆತ್ತ ತಾಯಿ ಬಂದು, ಮಗನೇ ಕರ್ಣ, ತೊಟ್ಟ ಬಾಣವೆನ್ನು ಪುನಃ ತೊಡಬಾರದೆಂದು ವಾಗ್ದಾನ ಪಡೆದಳು. ಮಾಡಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರೋ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡುವೆನು. ಉಳಿದದ್ದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ.
ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಕರ್ಣ, ಅಮ್ಮ, ನೀನು ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂದು ಹೇಳಿದ ಮಾತಿನಲ್ಲಿ ಅಮ್ಮ, ಸಂದೇಹವಿಲ್ಲ ತಾನೆ? ಅಮ್ಮ, ನೀನೇ ಹೆತ್ತ ಈ ಮಗನ ಮೇಲೆ ಸಂದೇಹವೇ ಅಮ್ಮ? ಎತ್ತ ಕರುಣಿನ ಪಾದೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನ್ನು ಬಿಡುತ್ತಿಂತೆಯ ಜನನೀ, ಜನನೀ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಅಮ್ಮ, ಹೌದು ತಾಯಿ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಅಮ್ಮ, ಮುಗಿಲೆ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಹಿಟ್ಟಾಣೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನೀನು ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ನಿಲ್ಲು ತಾಯಿ, ನಿಲ್ಲು. ಏಕೆ ಮಗನೇ? ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯ ಈ ಪಾಪಿ ಕರ್ಣನಿಗೆ ಲಭಿಸುವುದೋ ಇಲ್ಲವೋ? ಹಾಗೆನ್ನ ಬೇಡ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ ಮಗನೇ? ಅದೇನು ಹೇಳು. ಸತ್ಯವಾಗಿ ನಡೆಸಿಕೊಡುವೆ ತಾಯಿ. ಶ್ರೀಕೃಷ್ಣನ ಪಾದದಾಣೆಯಾಗಿಯೂ ನಡೆಸಿಕೊಡುವೆನು ಕರ್ಣ. ಅಮ್ಮ, ಇಷ್ಟಕ್ಕೆಲ್ಲ ಕಾರಣನೂ ಆ ಶ್ರೀಕೃಷ್ಣನೇ ತಾಯಿ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ ತಾಯಿ. ಹೌದು ತಾಯಿ, ಹೌದು. ದೈವವಶಾತ್ ಈ ಯುದ್ಧದಲ್ಲಿ ನಾನೊಂದು ವೇಳೆ ಮೃತಪಟ್ಟರೆ, ಹೌದು ತಾಯಿ, ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿದ ತಾಯಿ. ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಮಾಡಿಸಿ. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ, ಅಮ್ಮ. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಅಯ್ಯೋ ದೈವವೇ, ಎಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದರೆ ಪರಮೇಶ್ವರ, ಪರಮೇಶ್ವರ, ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಹುದೆಯೆಂದು. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲಹುದೆಯೆಂದು. ಬಗೆ ಬಗೆ
ಮಗನೇ ಯುಗದಿ ಕಾಣಲಹುದು ಬಗೆ ಬಗೆ ಹೋದಳು ಹೋದಳು. ನನ್ನನ್ನು ಹಡೆದು ನದಿ ಪಾಲು ಮಾಡಿದ ನನ್ನ ತಾಯಿಯು ಹೊರಟೇ ಹೋದಳು. ತನ್ನ ಸ್ವಾರ್ಥತನವನ್ನು ಸಾಧಿಸಿ ಹೋದಳಲ್ಲವೇ ಆ ಪಾಂಡವರ ತಾಯಿ ಕುಂತಿದೇವಿಯು. ಇಲ್ಲ, ಅವಳು ನನ್ನ ತಾಯಿಯಲ್ಲ, ಅವಳು ನನ್ನ ತಾಯಿಯಲ್ಲ. ಪ್ರಪಂಚದಲ್ಲಿ ದೈವ ಬಲವಿಲ್ಲದ ಮನುಷ್ಯನು ಬದುಕಿದ್ದೂ ಪ್ರಯೋಜನವಿಲ್ಲ. ನಾನೀಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವಿರೋ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದದ್ದು ದೈವ ಇಚ್ಛೆ. ವಿಧಿ, ನಿನ್ನ ಲೀಲೆಯು ಅಗಣಿತವಾದುದು. ನಿನ್ನ ಲೀಲೆಯನ್ನು ಹರಿತವರಾರು. ಹರಿತವರಾರು ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರು. ಓ ದೇವಾ, ಅರಿಯಲ ಸಾಧ್ಯವೋ. ಹೇ ವಿಧಿ, ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರೋ. ಓ ದೇವಾ, ಅರಿಯಲ ಸಾಧ್ಯವೋ. ವಿಧಿ, ನಿನ್ನ ಲೀಲೆಯು ಅಗಣಿತವಾದುದು. ಮಾನವರಾಗಿ ಜನಿಸಿರುವವರು ಆರಾದರೂ ಸಖಿಯಾಗಿ ಹರೇ. ನಿನ್ನ ಲೀಲೆಯು ಅಗಣಿತವಾದುದು. ಮಾನವರಾಗಿ ಜನಿಸಿರುವವರು ಆರಾದರೂ ಸಖಿಯಾಗಿ ಹರೇ. ಯೋಗವಿದ್ದರು ಸರಿ, ಭಾಗ್ಯವಿದ್ದರು ಸರಿ. ಪರಮಾತ್ಮ, ಯೋಗವಿದ್ದರು ಸರಿ, ಭಾಗ್ಯವಿದ್ದರು ಸರಿ. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಹರಿತವರಾರೋ ವಿಧಿ ನಿನ್ನ ಲೀಲೆಯ ತಿಳಿದವರಾರಿಹರು. ಓ ದೇವಾ, ಅರಿಯಲ ಸಾಧ್ಯವೋ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದುದು. ಈ ಪ್ರಪಂಚದಲ್ಲಿ ಈ ಕರ್ಣನಿಗೆ ವಿಧಿಸಿದ ಕಷ್ಟವನ್ನು ಯಾರಿಗೂ ವಿಧಿಸಬೇಡ. ನಾನೀಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವಿರೋ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು.
ಭಯಂಕರ ಮಹಾಭೀಕರ ಜಯ ಧ್ವನಿಪರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಹುಪದಾತಿ ಪರಿವೃತ ಮಹಾರಥಿಕ ಬಹುಪದಾತಿ ಪರಿವೃತ ಮಹಾಕಾರಿ ಭಟ ಸಮಕ್ರಾಂತ ವಿಜಯ ಜವದೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಅಹಿತ ನಿವಹಯುತ ತುರಗ ಗಜ ಸಹಿತ ಮೆರವ ವಿಭವ ಮುದಿತ ಅಹಿತ ನಿವಹಯುತ ತುರಗ ಗಜ ಸಹಿತ ಮೆರವ ವಿಭವ ಮುದಿತ ಗೃಹಿಣ ಲೋಚಿ ಕುಲ ಮಹಾಬಿಲಿಗಿರ ಗೃಹಿಣ ಲೋಚಿ ಕುಲ ಮಹಾಬಿಲಿಗಿಲ ಗುರು ವಿಜಯ ಧ್ರುವ ಭರಿತ ಗುರು ವಿಜಯ ಪರಿಕಲಿತ ಧ್ರುವ ಭರಿತ ಗುರು ವಿಜಯ ಪರಿಕಲಿತ ವಿಜಯ ಜವದೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ರಣಭೂಮಿಯ ಪರಿಯ ವಿಜಯ ರಣಭೂಮಿಯ ಪರಿಯ ವಿಜಯ ವಾಸುದೇವ, ಪಾರ್ಥ ಈ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಯೋಧರನ್ನು ಒಂದು ಸಾರಿ ನೋಡುವೆ. ದುರ್ಯೋಧನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಾಪಾನವಾಗಿ ಪರಿಗಣಿಸಿ ಈ ಕುರುಕ್ಷೇತ್ರದ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನು ತೋರಿಸು. ನಿನ್ನ ಇಚ್ಛೆ ಅರ್ಜುನ. ಅರ್ಜುನ, ಪರಮಾತ್ಮ, ಅಲ್ಲಿ ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಹುನ್ಮಿಳಿತವಾದ ಸಾಗರದಂತೆ ಕಾಣುತ್ತಿದೆ. ಹಿತ್ತ ನೋಡು, ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಆ ಸಮೂಹದಲ್ಲಿಯೇ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ಆತನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗೆಂದೇ ಧನುರ್ಧಾರಿಯಾದ ದ್ರೋಣರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣನ ಪಾರ್ಶ್ವದಲ್ಲಿ ಹೋಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಹಿತ್ತ ನೋಡು ಅರ್ಜುನ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವನ್ನು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಪಾರ್ಥ, ವಾಸುದೇವ, ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮಂ ಕುರುಪಿತಮಹರೇ, ನಿಮಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ, ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏನಾಯಿತು? ಪರಮಾತ್ಮ, ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಸಮರದಿಸನ ಸಾಲೆನಾ ಕೃಷ್ಣ, ಸಮರದಿಸನ ಸಾಡೆನಾ ಕೃಷ್ಣ, ಸಮರದಿಸನ ಸಾಡೆನಾ
ಜರುತ್ತಿದೆ ಗಾಂಡೀವಿ ಸೋಲುತ್ತಿವೆ ಕೈ ಕಾಲು ಜರುತ್ತಿದೆ ಗಾಂಡೀವಿ ಸೋಲುತ್ತಿವೆ ಕೈ ಕಾಲು ಮತಿಸಿನ ನಾನಾದೆ ಪಥವ ತೋರಿಸು ಪರಮಾತ್ಮ ಮತಿಸಿನ ನಾನಾದೆ ಪಥವ ತೋರಿಸು ಮುನ್ನ ಸಮರದಿಸನೆ ಸಾಡೆನ ಕೃಷ್ಣ ಸಮರದಿಸನೆ ಸಾಡೆನ ಕೃಷ್ಣ ಸಮರದಿಸನೆ ಸಾಡೆನ ಗುರು ಬಾಂಧವರ ಚಿರಚೇದಿಸೆನ ಗುರು ಬಾಂಧವರ ಚಿರಚೇದಿಸೆನ ಗುರು ಬಾಂಧವರ ಚಿರಚೇದಿಸೆನ ವಸಿಷ್ಠಿನ ನಾನಾದೆ ಪದವ ತೋರಿಸು ಅಲ್ಪ ಭೋಗವ ಬಯಸಿ ಪಾರ್ಥಗಿ ನಾನಾದೆ ಪರಮಾತ್ಮ ಸಮರದಿಸನೆ ಸಾಡೆನ ಕೃಷ್ಣ ಸಮರದಿಸನೆ ಸಾಡೆನ ಕೃಷ್ಣ ಸಮರದಿಸನೆ ಸಾಡೆನ ಸೆನೆ ಸಾಡೆನ ಸೆನೆ ಸಾಡೆನ ಏನು ಹೇಳಲಿ ಕೃಷ್ಣ ಅಂಗ ಪ್ರತ್ಯಂಗಗಳಲ್ಲಿ ದ್ವಾರಣ ಜ್ವಾಲೆ ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವೂ ಹುಟ್ಟುತ್ತಿರುವುದು ನಾಲಿಗೆಯು ಒಣಗುತ್ತಿರುವುದು ಗಾಂಡೀವವು ಕೈಯಿಂದ ಕಳಚಿತು ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಕೃಷ್ಣ ನಾನು ನೋಡುತ್ತಿರುವುದಾದರೂ ಏನು ಇವರೆಲ್ಲ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರುಗಳಲ್ಲಿ ಎಷ್ಟೋ ಜನರ ದಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದಾಗದು ಮಿತ್ರ ರಥವನ್ನು ತಿರುಗಿಸು ನನಗೆ ಯುದ್ಧವೂ ಬೇಡ ಪಾರ್ಥ ಪರಮಾತ್ಮ ಈ ವಿಷಮಾವಸರದಲ್ಲಿ ಇಂತಹ ಕಷ್ಪದ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವಿಯಾ ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ ಪರಮಾತ್ಮ ಹೇಳಿ ಎಂಬ ನಿಂದೆಯನ್ನು ನಾನು ಸಹಿಸಲಾರೆ ಯುದ್ಧವು ಕ್ಷತ್ರಿಯ ಧರ್ಮ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪರಮಾತ್ಮ ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು ಪೂಜಾರಾರ್ಧರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ಗಿಂತ ಭಿಕ್ಷಾನೃತ್ಯೇ ಶ್ರೇಷ್ಠರವು ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು ಸ್ವಜನವಧೆಯೂ ನನಗೆ ಸಮತವಲ್ಲ ಯಾರನ್ನು ವಧಿಸುವುದು ಅರ್ಜುನ ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು ಮರಣವು ದೇಹದ ನಾಶ ಅದು ಅವಿನಾಶಿಯಾದ ಆತ್ಮದ ಅವಸಾನವಲ್ಲ ಮಾನವನಿಗೆ ದೇಹಾಂತರ ಪ್ರಾಪ್ತವು ಸಹಜವಾದದ್ದು ಪಂಡಿತನಾದವನು ಅದರ ಸಲುವಾಗಿ ಚಿಂತಿಸುವುದಿಲ್ಲ ಈ ಭೀಷ್ಮ ದ್ರೋಣ ನಾನು ನೀನು ಈ ಹಿಂದೆ ಅನೇಕ ಸಾರಿ ಜನಿಸಿರುವೆವು ಜನ್ಮ ಮೃತ್ಯುಗಳು ಮಾನವನ ಅನಂತ ಪ್ರವಾಸದ ಎರಡು ಹಂತರಗಳು ಹುಟ್ಟಿದವನಿಗೆ ಮರಣವು ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು ಅವಶ್ಯವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು ಯುದ್ಧವು ಕ್ಷತ್ರಿಯ ಧರ್ಮ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪರಮಾತ್ಮ
ಮುದ್ದದ್ದಿ ಸುಭಚರಿತ ಮುಕುಂದ ಮುದ್ದದ್ದಿ ಸುಭಚರಿತ ಮುದ್ದದ್ದಿ ಸುಭಚರಿತ ಮುಕುಂದ ಮುದ್ದದ್ದಿ ಸುಭಚರಿತ ಬಸವ ತೋರಿಸೋ ಮುಕುಂದ ಹರೇ ಪರಮಾತ್ಮ ಬಸವ ತೋರಿಸೋ ಮುಕುಂದ ಹರೇ ಯದುಕುಲ ನಂದನ ಬಾಲ ಲೀಲಾ ಯದುಕುಲ ನಂದನ ಬಾಲ ಲೀಲಾ ಮುದ್ದದ್ದಿ ಸುಭಚರಿತ ಮುಕುಂದ ಮುದ್ದದ್ದಿ ಸುಭಚರಿತ ಕೃಷ್ಣ 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 ಪರಮಾತ್ಮ ಪರಮಾತ್ಮ ಪಾರ್ಥ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುತ್ತದೆ. ದುಸ್ಸಾಹಸ ಐತ್ಯಕ್ಯದಿಂದ ಸರ್ವಾಂಗಗಳು ನಿರ್ಪಿಷ್ಟಿತವಾಗಿರು. ನಾನು ಹೇಡಿಯಲ್ಲ, ಯುದ್ಧದ ವಿಮುಕ್ತನಾಗಿರುವೆನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನವು ಅನರ್ಥಕಾರಿ. ಅರ್ಜುನ, ಪರಮಾತ್ಮ ನೆನಪಿರಲಿ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಹಳೆಯುವರು, ಮಿತ್ರರು ವಂಚಕನೆಂದು ನಿಂದಿಸುವರು. ಹಗ್ನಾಗ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ? ಉಭಯಭ್ರಷ್ಟನಾದಂತೆ ನನಗೊಂದು ದಾರಿಯನ್ನು ತೋರಿಸುದೇವಾ? ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ವಾಸುದೇವ, ನಿನ್ನ ನುಡಿಗಳಿಂದ ನನ್ನ ಮೋಹವೂ ನಾಶವಾಯಿತು, ಹೃದಯದ ಅಂಧಕಾರವೂ ಹರಿಯಿತು. ಹೇಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸು, ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದೇವಾ. ಸ್ವಜನ ಹರಣ ವಂಶನಾಶನ ಸಂತಾಪ ಘೋರ ಜನಾರ್ದನ ಬೇಡವಿ ಕದನ ಜನಾರ್ದನ ಬೇಡವಿ ಕದನ ಜನಾರ್ದನ ರೇ ಜನಾರ್ದನ ರೇ ಜನಾರ್ದನ ರೇ ಗಯಲಾರೆ ಜನನ ಸಾಧಿಸಲೇಗೆ ಸಂಗರಿ ಜಯವೋ. ಪರಮಾತ್ಮ, ಸಾಧಿಸಲೇಗೆ ಸಂಗರಿ ಜಯವೋ. ಸಂತೋಷವನೊಸಗೈ ಜನಾರ್ದನ ಬೇಡವಿ ಕದನ ಜನಾರ್ದನ ಬೇಡ
ಪರಮಾತ್ಮ, ಎಂತಹ ಭಯಂಕರವಾದ ರೂಪವಿದು. ಮಾನವನ ಚಕ್ಷುಗಳಿಂದ ಇದನ್ನು ನೋಡಲಾರೆನೋ ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿರುವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನನೇ, ಭಕ್ತರ ಹೃದಯದಲ್ಲಿ ಆನಂದ ತರಾಂಗಗಳನ್ನಬ್ಬಿಸುವ ಸುಧಾ ಮಧುರವಾದ ನಿನ್ನ ಮಂದಾಸವನ್ನು ತೋರಿಸು. ಗೋಪಿಕ ವಲ್ಲಭ, ಲಲನ ಚಿತ್ರರಂಜಕವಾದ ನಿನ್ನ ಗಂಭೀರ ಸುವಾಸನ ವದನವೆಲ್ಲಿ? ಪಾರ್ಥ, ಭಯವನ್ನು ಬಿಡು ಪ್ರಾಣಸಕ. ಶಂಖಚಕ್ರ ಶೋಭಿತ ಗದ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರದ ಮಧ್ಯದಲ್ಲಿ ಪ್ರಶಾಂತ ಜಲರಾಶಿಯಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನಡೆಯಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನಡೆಯಲಿ. ಸುರಕ್ಷಿತವಾಗಿ ದಡವನ್ನು ಮುಡಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ತೆಗೆದುಕೋ ಧನುರ್ಭಾರಗಳನ್ನು, ಮೊಳಗಿಸು ಸಮರ ಗೀತೆಯನ್ನು. ಭೀಷ್ಮನು ಪರಾಜಿತನಾದನು. ಇನ್ನೇನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆ ಎಂದು ಭಾವಿಸಿದ್ದೆ. ಅಷ್ಟರಲ್ಲಿ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲ ಭಂಗವಾಯಿತು. ವ್ಯೂಹದ ಮಹತ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುಧಾರಿಯಾಗಿ ನಿಂತಿರುವನು. ಅವನು ಭೇದಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿರನು. ಭೀಮಸೇನ, ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರದಿದ್ದು. ಅರ್ಜುನನು ವ್ಯೂಹವನ್ನು ಭೇದಿಸುವ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಭೀಮಸೇನ, ಈಗ ಇದರ ಉಪಾಯವೇನು? ಜಾಗ್ರತೆಯಾಗಿ ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು. ಅಗ್ಗಜ, ಇಲ್ಲವಾದರೆ ಪರಾಜಯವು ಖಂಡಿತ. ಎಂತಹ ಮಾತು ದೊಡ್ಡಪ್ಪ! ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ಪೂಜ್ಯರಾದ ನಮ್ಮ ತಂದೆಯವರ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಪರಾಜಯವೇ? ಈಗ ಒದಗಿರುವಂತಹ ಆಪತ್ತಾದರೂ ಏನು ದೊಡ್ಡಪ್ಪ? ಬಿಡೆ ಚಿಂತೆಯ ತಡಮ ಮಾಡದೆನಗೆ ಕೊಡುನೆ ಅಭಯ. ಬಿಡೆ ಚಿಂತೆಯ ತಡವ ಮಾಡದೆನಗೆ ಕೊಡುನೆ ಅಭಯ. ಬಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಯ ಶಿರೆಗಳನ್ನೀಗ. ಬಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಯ ಶಿರೆಗಳನ್ನೀಗ. ರಣದೊಳಗೆ ಕೆಣಕಿದರೆ ಕರುಳಗಳ ಬಗೆದಿಡುವೆ. ರಣದೊಳಗೆ ಕೆಣಕಿದರೆ ಕರುಳಗಳ ಬಗೆದಿಡುವೆ. ಬಿಡೆ ಚಿಂತೆಯ ತಡವ ಮಾಡದೆನಗೆ ಕೊಡುನೆ ಅಭಯ. ಬಿಡೆ ನೀ ಚಿಂತೆಯ. ಮಗು, ದ್ರೋಣರ ಚಕ್ರ ವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತಾಶವಾಗಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತಾ. ನಾನು ಆ ವ್ಯೂಹವನ್ನು ಭೇದಿಸಿರುವ ಉಪಾಯವನ್ನು ತಿಳಿದಿರುವುದು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಒಬ್ಬ ಅಭಿಮನ್ಯು, ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ದುಸ್ಸಾಧ್ಯವಾದ ಕೆಲಸಕ್ಕೆ ನಿಮ್ಮನ್ನು ಕಳಿಸುವುದು ಸರಿಯಲ್ಲ. ಬಾಣದ ರಭಸಗಳನ್ನು ನೀನಿನ್ನು ತಡೆಯಲಾರೆ. ನೀನಿನ್ನು ಸುಳೆ ಮಗು. ದೊಡ್ಡಪ್ಪ,
ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ನಿಮ್ಮ ಕಣ್ಣ ಮುಂದಿರುವ ಈ ಪಾರ್ಥಿವ ಶರೀರವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ, ಜ್ವಾಲಾಮಾನವಾಗಿ ಬೆಳಗುತ್ತಿರುವುದು. ಸಾಹಸದ ಪ್ರಭಾವ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡಿ. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಸುವಾದ ಸುಭದ್ರೆಯು ಆನಂದ ಬಾಷ್ಪಗಳನ್ನು ಸುರಿಸಲಿ. ಯೋಗ್ಯಾಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರದ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನನಗೆ ಅನುಮತಿಯನ್ನು ಕೊಡಿ, ಆಗ ತಿಳಿವಿರಿ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂದು. ಅಗ್ಗಜ! ಅನಿರೀಕ್ಷಿತವಾಗಿ ಒದಗಿರುವ ಸಹಾಯವನ್ನು ಬಿಡುವುದು ವಿಚಿತವಲ್ಲ. ಭೀಮಸೇನ, ನಿಮ್ಮ ಇಷ್ಟವಿದ್ದಂತೆ ಆಗಲಿ. ನಿಮ್ಮ ಇಷ್ಟ ಇದ್ದಂತೆ ಆಗಲಿ. ಈ ಪ್ರಿಯ ಕುಮಾರನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವನು. ನೀನು ಯುದ್ಧರಂಗದಲ್ಲಿ ಇವನನ್ನು ಒಂದು ಕ್ಷಣವೂ ಬಿಟ್ಟಿರಕೂಡದು. ಅಭಿಮನ್ಯು, ದ್ರೋಣರ ಚಕ್ರವ್ಯೂಹವು ನಿನಗೆ ಪುಷ್ಪ ವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರಾಕವದಂತೆ ರಕ್ಷಿಸುತ್ತಿರುವಾಗ ಭಯವೆನ್ನಿಲ್ಲ ಎದ್ದು ದೊಡ್ಡಪ್ಪ. ಸ್ವಾಮಿ, ಉತ್ತರ. ಸ್ವಾಮಿ
ವಸಂತನ ಗಮಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನ ಗಮನವು ವಸಂತನ ಗಮಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನ ಗಮವು ನನ್ನೆ ವಸಂತ ನಾನೆ ಕೋಗಿಲೆ ನೀನೆ ಕೋಗಿಲೆ ನಾನೆ ವಸಂತ ಲಾ 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 ಲಾ. ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಧುಮುಕಿ ಜಲಕನ್ಯೆಯ ರೂಪದೆ ನೇ ಬಂದರೆ ಜಲಕನ್ಯೆಯ ರೂಪದೆ ನೇ ಬಂದರೆ ಆರೋಹಣ ಅವಲೋಹಣ ಆಲಾಪನೆಯಾಗಿ ಆರೋಹಣ ಅವಲೋಹನ ಆಲಾಪನೆಯಾಗಿ ಸುಸ್ವರ ಸಂಗೀತದ ನಾದ ಮಧುರವಾಗಿ ಸುಸ್ವರ ಸಂಗೀತದ ನಾದ ಮಧುರವಾಗಿ ನಿನ್ನ ಸೇರಲು ನಾ ಭಾವತರಂಗನಾದೆ. ಉತ್ತರ ವಸಂತನ ಗಮಕೆ ಕೋಗಿಲೆ ಗಾಯನವು ಕೋಗಿಲೆ ಗಾಯನಕ್ಕೆ ವಸಂತನ ಗಮವು ನೀನೆ ವಸಂತ ನಾನೆ ಕೋಗಿಲೆ ನೀನೆ ವಸಂತ ಲಾ 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 ಲಾ. ನಾನು ವಿಧಾನ ದೇವರ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಅದು ನನಗೆ ಈ ದಿನ ದೊರೆಯಿತು ದೇವ. ಉತ್ತರ ನಿನ್ನ ಹೃದಯ ದೇವನ ದರ್ಶನವೇನೇನೋ ಹೊಂದಿದೆ, ಆದರೆ ನಿನ್ನ ದೇವನಿಗೆ ಅರ್ಪಿಸಲು ನೀನು ಏನನ್ನ ಸಿದ್ಧಪಡಿಸಿರುವ? ಉತ್ತರ ನನ್ನ ಸರ್ವಸ್ವಿ ತಮ್ಮದಾಗಿರುವಾಗ ಇನ್ನು ನನ್ನ ಬಳಿ ಇನ್ನೇನು ಉಳಿದೆ ದೇವ? ನಿನ್ನ ಹೃದಯ ಪ್ರೇಮ. ಉತ್ತರ ಅದು ಮೊದಲಿಂದಲೂ ತಮ್ಮದಾಗಿದೆ, ಪುನಃ ಕೊಡುವ ಅಗತ್ಯವಿಲ್ಲ ಅಲ್ಲವೇ ಸ್ವಾಮಿ? ಹೌದು. ಉತ್ತರ ನಿನ್ನನ್ನು ನಾನೋಡಿ ಮನಸ್ಸಿಗೆ ಮೋದವನಿ ತಂದೆ ಚೆಲ್ಲುವೆ ನಿನ್ನನ್ನು ನಾನೋಡಿ ಮನಸ್ಸಿಗೆ ಮೋದವನಿ ತಂದೆ ಚೆಲ್ಲುವೆ
ಉತ್ತರ. ಸ್ವಾಮಿ, ಉತ್ತರ, ನಾನು ಅದನ್ನು ಬಲ್ಲೆ. ಆಹಾ, ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ. ಉತ್ತರ, ವಸಂತದ ಬಳ್ಳಿಯು ದಿನ ದಿನವೂ ಉತ್ತರ, ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಪ್ರಕೃತಿಯನ್ನ ಆರಾಧಿಸುತ್ತಿರುವವು. ಆಹಾ, ಕೋಗಿಲೆಗಳು ಹೊಸ ಹೊಸ ಗಾನಗಳಿಂದ ಪ್ರಕೃತಿಯನ್ನ ನಲಿಸುತ್ತಿರುವವು. ಅಷ್ಟೇ ಏಕೆ ಉತ್ತರ, ಸರ್ವ ಸಾಕ್ಷಿಯಾದ ಸೂರ್ಯದೇವನು ಸಹ ಹೊಸ ಹೊಸ ಕಾಂತಿಗಳಿಂದ ಜಗತ್ತನ್ನ ಬೆಳಗುತ್ತಿರುವನು. ಉತ್ತರ, ಸ್ವಾಮಿ, ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಪ್ರೇಮದ ವಿಚಾರದಲ್ಲಿ ಹೀಗೆ ಉತ್ತರ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಲನ. ಆಯ್ತು. ಪ್ರಾಣೇಶ್ವರ, ದೇವರ ಉತ್ತರ. ಪೂಜೆಯನ್ನು ಬಯಸಿದಾಗ ಭಕ್ತಲಾದ ನಾನು ನಿರಾಕರಿಸಲು ದೇವ. ಬನ್ನಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ. ಸ್ವಾಮಿ, ಇದು ನಾನೇ ಆಯ್ದು ಕಟ್ಟಿದ ಈ ಹೂಮಾಲಿಕೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನನಾಗಿ ಸ್ವಾಮಿ. ಉತ್ತರ, ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟರುನು. ಬಾ, ಕುಳಿತುಕೋ. ಸ್ವಾಮಿ, ಉತ್ತರ, ಇದೇನಿದು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ ದೇವ? ಹಾಗೇನಿಲ್ಲ. ಉತ್ತರ, ಈ ದಿನ ನಾನು ಒಂದು ಮಹತ್ ಕಾರ್ಯವನ್ನು ಮಾಡಬೇಕಾಗಿರೋದು. ಉತ್ತರ, ಈ ನಿನ್ನ ಪ್ರೇಮದ ಆರೋಹಣಿಯನ್ನ ಸನ್ಮಾನಿಸಲು ನನಗೆ ಸಮಯವಿಲ್ಲವೆಂದು ಬೇಸರವಾಗುತ್ತಿದೆ. ಉತ್ತರ. ಬನ್ನಿ ಸ್ವಾಮಿ, ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವನ್ನಾದರೂ ನನ್ನೊಡನೆ ಕಾಲ ಕಳೆಯಬಾರದೇ ದೇವ? ಉತ್ತರ, ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ಮತ್ತು ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವನು. ಆಹಾ, ನಿನ್ನ ಪ್ರೇಮದ ಆರೋಹಣೆ ಸನ್ಮಾನಿಸಲು. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ಬಲರಾಮರನ್ನು ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ, ಹಾಗೆ ನಾನು ನಿಮಗೆ ಸಹಾಯಕರಾಗುವೆನು ಸ್ವಾಮಿ. ಉತ್ತರ, ಆ ದಿನ ಅನ್ಯ ಮಾರ್ಗವಿಲ್ಲದೆ ನನ್ನ ತಾಯಿ ಹಸ್ತಾಧಾರಣೆ ಮಾಡಬೇಕು. ಶೃಂಗಾರ ಸಂಭ್ರಮವೋ ಮನಕಾನಂದ ಸಂಪದವೋ, ಶೃಂಗಾರ ಸಂಭ್ರಮವೋ ಮನಕಾನಂದ ಸಂಪದವೋ, ಬಳ್ಳಿ ಬಾರೆ ಸವಿ ನೀಡೆ ಸುಮ ನೀಡುವ, ಬಳ್ಳಿ ಬಾರೆ ಸವಿ ನೀಡೆ ಸುಮ ನೀಡುವ, ಶೃಂಗಾರ ಸಂಭ್ರಮವೋ. ಮೋಹನ ರಾಣಿ ಸುವಾಸಿನಿ ರಮಣಿ ರಾಣಿ, ಮೋಹನ ರಾಣಿ ಸುವಾಸಿನಿ ಬಲ್ಲವ ಪಾಣಿ ಸುಮಧುರವಾಣಿ, ಮೋಹನ ರಾಣಿ ಸುವಾಸಿನಿ ಬಲ್ಲವ ಪಾಣಿ ಸುಮಧುರವಾಣಿ, ದೊರೆತೆ ನೀನೀಗ ಕವಿತೆ ಬಾಬೇಗ, ದೊರೆತೆ ನೀನೀಗ ಕವಿತೆ ಬಾಬೇಗ, ಮೋಹದ ಮಧುಮಯ ಸುಮರಾಣಿ, ಶೃಂಗಾರ ಸಂಭ್ರಮವೋ ಮನಕಾನಂದ ಸಂಪದವೋ, ಬಳ್ಳಿ ಬಾರಿ ಸವಿ ನೀಡೆ ಸುಮ ನೀಡುವ, ಬಳ್ಳಿ ಬಾರಿ ಸವಿ ನೀಡೆ ಸುಮ ನೀಡುವ, ಶೃಂಗಾರ ಸಂಭ್ರಮವೋ ಸಂಭ್ರಮವೋ ಸಂಭ್ರಮವೋ. ಉತ್ತರ,
ಆ ದಿನ ನನ್ನ ತಾಯಿ ಅನ್ಯ ಮಾರ್ಗವಿಲ್ಲದೆ ವಸ್ತ್ರಾಧರಣೆ ಮಾಡಬೇಕಾಯಿತು ಉತ್ತರ. ಯುದ್ಧವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಪ್ರಾಣೇಶ್ವರ, ಇದು ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಿದೆ. ಇದು ನಮ್ಮ ಎದೆ ಇರಿಸಿ ನೋಡಲೇ ದೇವ. ಉತ್ತರ, ಈ ಕೋಮಲವಾದ ಕೈಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ ಉತ್ತರ. ಆಹರೇ ಸ್ವಾಮಿ. ಸಾಕಿ ವಿನೋದ ಸುರಜನನ ನಾವಲ್ಲೇ ನೀನ್ನ ಪ್ರೇಮಾಂಜನ ಪ್ರೇಮಾಂಜನ ಪ್ರೇಮಾಂಜನ. ಸಾಕಿ ವಿನೋದ ಸುರಜನನ ನಾವಲ್ಲೇ ನೀನ್ನ ಪ್ರೇಮಾಂಜನ ಪ್ರೇಮಾಂಜನ ಪ್ರೇಮಾಂಜನ. ಏಕಾಂಗಿಯಾಗಿ ಕಥೆಯನಿ ಹೋಗಕ್ಕೆ ಏಕಾಂಗಿಯಾಗಿ ಕಥೆಯನಿ ಹೋಗಕ್ಕೆ ಸಾಗಿ ವಿನೋದ ಸುರಜನನ ನಾವಲ್ಲೇ ನೀನ್ನ ಪ್ರೇಮಾಂಜನ ಪ್ರೇಮಾಂಜನ ಪ್ರೇಮಾಂಜನ. ನೀರಜನೇತ್ರೆ ಋತ ಕೋಪವೇ ಆನಂದವ ಬಿಡೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನೀರಜನೇತ್ರೆ ಋತ ಕೋಪವೇ ಆನಂದವ ಬಿಡೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಚಂದ್ರಮ ಕೆಂದಿಗ ನಾ ಹೋಗುವೆ. ಕಾರುಣ್ಯಶೀಲೆ ಕೋಮಲ ಬಾಲೆ ಚಂದ್ರಮ ಕೆಂದಿಹಾನಿ ಹೋಗುವೆ. ನೀರಾಜ ನೇತ್ರೆ ಋತ ಕೋಪವೇ ಆನಂದವ ಬಿಡೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನಾರಿಯ ಕೋಪ ತಾಳಿರೆ ರೂಪ ನಾರಿಯ ಕೋಪ ತಾಳಿರೆ ರೂಪ ನಾರಿಯ ಕೋಪ ತಾಳಿರೆ ರೂಪ ನಾರಿಯ ಕೋಪ ತಾಳಿರೆ ರೂಪ ಸಂತಾನದೊಳಿಂದ ಚಾತುರ್ಯ ಚೂರಿ ಪ್ರಾಣೇಶ್ವರ. ಸಂತಾನದೊಳಿಂದ ಚಾತುರ್ಯ ಚೂರಿ ಸಾಗಿ ವಿನೋದ ಸುರಜನನ ನಾವಲ್ಲೇ ನೀನ್ನ ಪ್ರೇಮಾಂಜನ ಪ್ರೇಮಾಂಜನ ಸ್ವಾಮಿನಿ ಕೋಪ ಸಾಚಿತ ರೂಪ. ಉತ್ತರ, ಸ್ವಾಮಿನಿ ಕೋಪ ಸಾಚಿತ ರೂಪ ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ. ಕಾರುಣ್ಯ ಸಂಪನ್ನ ಲಾವಣ್ಯ ಬೀರೆ. ವೀರಸಖೆ 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 ಎಂದೆ ನಿರಾಜಾಭಿಷೇಯ. ನೀರಾಜ ನೇತ್ರೆ ಋತ ಕೋಪವೇ ಆನಂದವ ಬಿಡೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಇಲ್ಲ. ಉತ್ತರ, ನನ್ನನ್ನು ಸಂತೋಷ ಚಿತ್ತಳಾಗಿ ಕಳಿಸಿಕೊಡು ಉತ್ತರ. ನನಗಾಗಿ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿಯು ಈ ಭೂಮಿಗೆ ಬಿದ್ದರು ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸೋಣ ಸ್ವಾಮಿ.
ಉತ್ತರ ಸುಖ ಸವಿಪ್ರೇಮ. ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮೊಕನ ಸುನಾಚಿ ನಗುವ ಚಂಚಲೆ ಸಖಿನ ನಿನ್ನ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮೊಗನ ಸುನಾಗುವ ಚಂಚಲೆ ಸಖಿನ ನಿನ್ನ ತೋಳಿಂದ ಬಳಸಲೆ ಸಖಿನ ನಿನ್ನ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ. ಸೋತಿದೆ ಒಳ್ಳೆವ ಕಣ್ಣೋಟಕ್ಕೆ ತನುವು ತಾಯಿಗಿದೆ ಹೂವು ಮುಡಿದು ತೂಗಿ ಜಡೆಯು ಹೂವು ಮುಡಿದು ತೂಗಿ ಜಡೆಯು ಬಾಗಿ ಬಳುಕುತ್ತಿದೆ ತಾಳೆ ವಿರಹ ಬಾಸನಿಹಕ್ಕೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮೊಕನ ಸುನಾಚಿ ನಗುವ ಚಂಚಲೆ ಸಖಿನ ನಿನ್ನ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ. ಉತ್ತರ ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯನ್ನ ರಣರಂಗದಲ್ಲಿ ಬೆಳಗುವಂತೆ ಮಾಡುವೆನು, ನನಗಿನ್ನು ಪರಾಜಯವಿಲ್ಲ. ಉತ್ತರ ಹಾಗೆ ಆಗಲಿ ಸ್ವಾಮಿ. ಬನ್ನಿ ಸ್ವಾಮಿ. ಪರ ಜೈ ಪರಾಗ್, ಜೈ ಜೈ ಪರಾಗ್ ಎಲ್ಲ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳಪದ ಗುಣ ಮಂಗಳವರ ಗುಣ ಶ್ರೀಲೋಲಾದೇವ ಮಂಗಳವರ ಗುಣ ಶ್ರೀಲೋಲಾದೇವ ಜಯ 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 ಜೈ 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 ಜಯ 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 ಜೈ 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 ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಮಂಗಳದಾಯಕ ಹರಿಯೇ. ಶ್ರೀಕೃಷ್ಣ ಪರಮಾತ್ಮ ಕಿ ಜೈ. ಶ್ರೀಮದ್ ರಮಾರಮಣನ ಪಾದಾರವಿಗಿತಿ ಗೋವಿಂದೋ ಗೋವಿಂದ ರಂಗನಾಥನ ಪಾದಾರವಿಗಿತಿ ಗೋವಿಂದೋ ಗೋವಿಂದ. ನಮಃ ಪಾರ್ವತಿ ಪತಗೆ ಹರ ಹರ ಮಹಾದೇವ ಶಂಭೋ. ಹರೇ